ಅಪೂರ್ಣಕ್ ಅದ ನೋಡ್ರಿ. ಈ ಸಣ್ಣ ಹುಡುಗ ಸೀಟ್ ಅಂತೂ ಅದಾವ್ರಿ, ಆದ್ರೆ ಹತ್ತದಿಲ್ರಿ. ಅವೆಲ್ಲ ಸ್ಕೂಲ್ ರೀ ಅವು. ಮತ್ತು ಆಧಾರ್ ಕಾರ್ಡ್ ಕಮಿಟಿ ಐತ್ರಿ. ಹಿಂಗಾಗಿ ಒಂದು ಆರ್ಪಿಡಿ ಬಂದರೆ ಆರ್ಪಿಡಿಯಿಂದ ಟ್ರಿಪ್ ಒಂದು ಎಲ್ಲಿ ಬಂದಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಬಂದ ಟ್ರಿಪ್ ಖಾಲಿ ಮಾಡಿದೆ. ಅಲ್ಲಿಂದ ಸೀದಾ ಎಲ್ಲಿ ಬಂದಪ್ಪ ಅಂತಂದ್ರೆ ಗಾಂಧಿನಗರ ಬಂದ ನೋಡ್ರಿ. ಟ್ರಿಪ್ ಮಾತ್ರ ಮಸ್ತ್ ನೋಡ್ರಿ. ಬರ್ಬೇಕಾದ್ರೆ ಆರ್ಪಿಡಿಯಿಂದ ಬರೀ ಟೈಮ್ ಬಂದು ಎಷ್ಟಪ್ಪ ಅಂತಂದ್ರೆ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ಅಡುಗೆಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲದನಪ್ಪ ಅಂದ್ರೆ ಮನೆ ಕಡೆ ಅದ ನೋಡ್ರಿ. ಮನೆಯಿಂದ ಈಗ ಡ್ಯೂಟಿ ಹೊಂಟಾನಿ. ಟೈಮ್ ಬಂದು 9:30 ಆಯ್ತು. ಬರ್ರಿ ಇಲ್ಲಿಂದ ಈಗ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸೀದಾ ವಡಗಾಂವ್ ಹೋಗೋಣ್ರಿ. ಯಾಕಪ್ಪ ಅಂತಂದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಅಲ್ಲಿಂದ ರೀ. ವಡಗಾಂವ್ದಿಂದ ಪೈಲಾ ಟ್ರಿಪ್ ಅಂತೂ ಅಲ್ಲಿಂದ ನಾನು ಹೊಡಿತೀವಿ. ಇವತ್ತಂತೂ ಮಳೆ ಜೋರ್ ಐತ್ರಿ. ನೋಡೋಣ ಬರ್ರಿ ಕೆಲಸ ಅಂತೂ ಹೆಂಗೆ ಆಗ್ತದೆ ಏನೇನ. ಮನೆಯಿಂದ ಬಂದ ಸೀದಾ ಎಲ್ಪ ರೈಲ್ವೆ ಸ್ಟೇಷನ್ ಬಂದೆ ರೀ. ರೈಲ್ವೆ ಸ್ಟೇಷನ್ ಇಂದ ಒಂದು ಬಾಡಿಗೆ ಸಿಕ್ತು. ಎಲ್ಲಿಪ್ಪ ಅಂತಾರೆ ಉದ್ಯಂಬಾಗ ಹೋಗಿ ಆ ಬಾಡಿಗೆ ಬಿಟ್ಟೆ. ಅಲ್ಲಿಂದ ಮತ್ತೊಂದು ಆರ್ಪಿಡಿಗೆ ಬಾಡಿಗೆ ಬಿಟ್ಟು ಅಲ್ಲಿಂದ ಸೀದಾ ವಡಗಾಂವ್ಗೆ ಹೋದೆ ನೋಡ್ರಿ. ವಡಗಾಂವ್ನಿಂದ ಗಾಡಿ ತುಂಬಿಕೊಂಡು ಈಗ ಎಲ್ಲಿಗೆ ಬಂದನಪ್ಪ ಅಂದ್ರೆ ಕಿಲ್ಲಾಕ್ ಬಂದ ನೋಡ್ರಿ. ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ. ಬರೋದು ಡ್ಯೂಟಿ ಮಾತ್ರ ಲೇಟಾಗಿ ಬಂದಾನೆ ಹೋಗೋಣ. ಹೀಗಾಗಿ ಅಲ್ಲೇ ಇಲ್ಲೇ ನಿಂತು ಟೈಮ್ ಪಾಸ್ ಮಾಡೋಕ್ಕಿಂತನು ಈಗ ಎಲ್ಲಿದನಪ್ಪ ಅಂದ್ರೆ ಏಳೂರು ಕೇಳಿ ಕಡೆ ಅದ ನೋಡ್ರಿ. ನಮ್ಮದಿಂದ ಸೀಟ್ ಅಂತೂ ತುಂಬ್ಕೊಂಡ್ಬಂದಿದ್ದೆ. ಬರ್ಬೇಕಾದ್ರಂತೂ ಟ್ರಿಪ್ ಮಸ್ತ್ ನೋಡ್ರಿ. ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬರಿ. ಸೀಟ್ ಅಂತೂ ಈಗ ಆಲ್ರೆಡಿ ಗಾಡಿದಾಗ ಹತ್ತಿದಾವ. ಇಲ್ಲಿಂದ ಇನ್ನು ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಸ್ ಸ್ಟ್ಯಾಂಡಿಂದ ಗಾಡಿ ತುಂಬಿಕೊಂಡು ಏಳೂರು ಕೇಲಿ ಮಠ ಹೋದೆ ರೀ. ಏಳೂರು ಕೇಲಿಗೆ ಗಾಡಿ ಖಾಲಿ ಆಯ್ತು. ಅಲ್ಲಿಂದ ಮತ್ತೆ ಸೀಟ್ ತುಂಬ್ಕೊಂಡ್ ಬರೋಣ ಅಂತೇಳಿ ಸೀಟ್ ತುಂಬಿಕೊಂಡು ಬರಾತಿದ್ದಾರೆ. 2 ಸೀಟ್ ಸಿಕ್ಕುರಿ. ಅವು ಎಲ್ಲೇ ಗೋವಾಸ್ ಮಠ ಮುಂದೆ ಗೋವಾಸ್ ಮಠ ಹೋದ್ರೆ ಒಂದು ಸೀಟ್ ಸಿಗ್ಲಿಲ್ರಿ. ಮತ್ತು ಅಲ್ಲಿ ಸೀಟ್ ಇಳಿಸಿ ವಾಪಸ್ ಮತ್ತೆ ಎಲ್ಲಿಗೆ ಬನ್ನಿಪ್ಪ ಅಂದ್ರೆ ವಡಗಾಂವ್ ಬಂದ ನೋಡ್ರಿ. ಮಳೆ ಅಂತೂ ಜಾಸ್ತಿ ಇದ್ದಿದ್ದಕ್ಕೆ ಯಾವಂತೂ ಪಬ್ಲಿಕ್ ಇಲ್ರಿ. ಆದ್ರೆ ಏನು ಮಾಡೋದು ಟ್ರೈ ಮಾಡತ್ತನ್ರಿ. ನೋಡೋಣ ಏನಪ್ಪ ಅಂದ್ರೆ ಬರೋದು ನಾವು 10 ಗಂಟೆಗೆ ಬಂದೇವಿ. ದುಡ್ದೇವಿ 200 ರೂಪಾಯಿ ರೀ. ಸೀಟ ಇಲ್ರಿ. ಏನು ಮಾಡ್ಬೇಕು ಅಂತ ತಿಳಿತಲ್ಲ. ಯಾಕಪ್ಪ ಅಂದ್ರೆ ಮಳೆ ಅಂತೂ ಜೋರ್ ಐತ್ರಿ ಇವತ್ತು. ನೋಡೋಣ ಬರ್ರಿ ಈಗ ಇಲ್ಲಿಂದ ಗಾಡಿ ಹಬ್ಬಿಸ್ಬೇಕ್ರಿ. ಯಾಕಂದ್ರೆ ಗ್ಯಾಪ್ ಅಂತೂ ಐತಿ. ಸ್ಕೂಲ್ ಹುಡುಗರು ಅಂತೂ ನಿಂತಾರ್ರಿ ಏಳೂರು ಕ್ರಾಸ್ನಾಗ. ಏಳೂರು ಕ್ರಾಸ್ಗೆ ಹೋಗಿ ಗಾಡಿ ಹಚ್ಬೇಕು ಅನ್ಮಟ ಅಂದ್ರೆ 3 ಗಾಡಿ ಬಂದು ಹಚ್ಚಾರಿ ಈಗಲ್ಲ ಆಲ್ರೆಡಿ. ಯಾವ ಗಾಡಿ ಇಲ್ಲಪ್ಪ ಅಂತೇಳಿ ನಾವೇನು ಹಚ್ಚಕ್ಕೆ ಹೋಗ್ಬೇಕಂತಂದ್ರೆ 3 ಗಾಡಿ ಬಂದು ಹಚ್ಚಾವ್ರಿ. ಸೀಟ್ ಅಂತೂ ಅದಾವ್ರಿ, ಆದ್ರೆ ಹತ್ತುದಿಲ್ರಿ. ಅವೆಲ್ಲ ಸ್ಕೂಲ್ ರೀ ಅವು. ಮತ್ತು ಆಧಾರ್ ಕಾರ್ಡ್ ಕಮಿಟಿ ಐತ್ರಿ ಅದು. ಹಿಂಗಾಗಿ ಏನು ಮಾಡಕ್ಕೆ ಬರೋದಿಲ್ಲ. ನೀನೇ ನೋಡ್ರೆ ಡ್ಯೂಟಿ ಸುಟಿ ಆಗೈತ್ರಿ. ಗ್ಯಾಸನು ಖಾಲಿ ಆಗೈತ್ರಿ. ಈಗ ಇಲ್ಲಿಂದ CBT ತುಂಬ್ಕೊಂಡು ಹೋಗಿ ಅಲ್ಲಿಂದ ಹೋಗಿ ಮತ್ತೆ ಗ್ಯಾಸ್ ಹಾಕ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋದ್ರಿಂದ ಗಾಡಿ ತುಂಬ್ಕೊಂಬಂದು ಚೆನ್ನಮ್ಮ ಖಾಲಿ ಮಾಡಿದ್ರಿ. ಏನು ಬರುವಾಗ ಒಂದು ಏನು ಹೇಳ್ಕೊಂಡು ಸೀಟಿಂಗ್ ಇಲ್ರಿ. 50 ರೂಪಾಯಿ ಬಂದು ವಡಗಾಂವ್ನಿಂದ ಮತ್ತು ಹೊಳ್ಳಿ ಎಲ್ಲಿಯಪ್ಪ ಅಂದ್ರೆ ಚೆನ್ನಮ್ಮದಿಂದ ಹೊಳ್ಳಿ ಮತ್ತೆ ಸೀರೆ ಎಲ್ಲಿಗೊಂಡನಪ್ಪ ಅಂದ್ರೆ ವಡಗಾಂವ್ ಹೊಂಟನ್ರಿ. 4 ಸೀಟ್ ಸಿಗ್ತಾವು ವಡಗಾಂವ್ದು. ಬೇರೆ ನೋಡೋಣ. ಹಿಂಗಂತೂ ಇಲ್ರಿ. ಮಳೆ ಅಂತೂ ಜೋರ್ ಆಗ್ತೈತಿ. ಹಿಂಗಾಗಿ ಪಬ್ಲಿಕ್ ಅಂತೂ ಅಡ್ಡಾಡ್ತಾ ಇಲ್ಲ. ಗಾಡಿ ಹೊರಗಿಡಾಗ ಅವಲ್ರಿ. ಹಂಗೆ ಮಳೆ ಐತೈತ್ರಿ ಸಣ್ಣಗ. ಚೆನ್ನಮ್ಮದಿಂದ ಟ್ರಿಪ್ ತುಂಬ್ಕೊಂಬಂದ ಶಾಪುರ್ ಖಾಲಿ ಆಯ್ತು ನೋಡ್ರಿ. ಬರ್ಬೇಕಾದ್ರೆ ಟ್ರಿಪ್ ಮಾತ್ರ ಈಗ ಚಲೋ ಕುಂತ್ರಿ. ಹೋಗ್ಬೇಕಾರ ಅಂತೂ ಏನು ಹೇಳ್ಕೊಂಡ್ ಇದ್ರಿಕಿಲ್ಲ. ಬರ್ಬೇಕಾದ್ರೆ ಅಂತೂ ಟ್ರಿಪ್ ಚಲೋ ಕುಂತೈತ್ರಿ. ಅದ್ರಾಗ ಬೇರೆ ಮಳೆ ಒಂದು ಸ್ಟಾರ್ಟ್ ಆಗೈತ್ರಿ. ಯಾರು ಎಲ್ಲಿ ಹತ್ಬೇಕ್ರಿ. ಪಬ್ಲಿಕ್ ಅಂತೂ ಹತ್ತವಲ್ರಿ. ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ಬರ್ರಿ. ಯಾಕಪ್ಪ ಅಂದ್ರೆ ಗ್ಯಾಸ್ ಖಾಲಿ ಆಗೈತ್ರಿ. ಈಗ ಎಲ್ಲಿ ಬಂದ್ಬೋದು ಗಾಡಿಗೆ ಗೊತ್ತಿಲ್ಲ. ಸೀದಾ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡಿಂದ ಗಾಂಧಿನಗರ್ ಹೋಗಿ CNG ಹಾಕೊಂಡು ಬರ್ರಿ. ಶಾಪುರ್ನಾಗ ಅದ ನೋಡ್ರಿ. ಈ ಅಕ್ಕ ಟಮಾಟಿ ಹಣ್ಣು ಮರತಾಳ. ಅಕ್ಕಿ ಮಗ ರೊಕ್ಕ ಇಸ್ಬೋದು ಕೊಡೋದು ಕಾಟ ಪೂಜೆ ಅವ್ನು ಕೊಡೋದನ್ರಿ. ಏನಿಲ್ರಿ ಒಂದು ಟ್ರ್ಯಾಕ್ಟರ್ ಇಳಿಸಿದಾರ್ರಿ ಅವ್ರು ಟಮಾಟಿ. ಇವಾಗ ಎಲ್ಲಿದನಪ್ಪ ಅಂತಂದ್ರೆ ಭಾಗ್ಯನಗರದ ಅದ ನೋಡ್ರಿ. ವಡಗಾಂವ್ ಏಳೂರು ಕ್ರಾಸ್ ಕಡೆ ನಿಂತಿದ್ದೀರಿಪ್ಪ. ಪಾಪ ಒಬ್ರು ದವಾಖಾನಿಗೆ ಏನೋ ಬಂದಿದ್ರಂದ್ರೆ ಪೇಷಂಟ್ ಕರ್ಕೊಂಡು ಅವ್ರು ಉಚ್ಚನಿಂದ ತೋರಿಸ್ಕೊಂಡು ಬೈಕ್ನಾಗ ಹೊಂಟಿದ್ರಿ. ಪಾಪ ಚಕ್ಕರ್ ಬಂದು ಬಿದ್ದಿರಿ ಅವರು. ಮತ್ತಿಲ್ರಿ ನಮ್ಮನ್ನ ರಿಕ್ಷಾದಾಗ ಕರ್ಕೊಂಡು ಹೋಗಿ ಭಾಗ್ಯನಗರಕ್ಕೆ ಬಿಡ್ಬೇಕಾಯ್ತ್ರಿ. ಬರ್ತೀರಿ ನಾವು ಅಂತಂದು ಸರಿ ಆಯ್ತು ಅಂತೇಳಿ ಭಾಗ್ಯನಗರಕ್ಕೆ ಬಂದೆ ನೋಡ್ರಿ. ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸೀದಾ ಮತ್ತು ಆರ್ಪಿಡಿ ಹೋಗೋಣ್ರಿ. ಆರ್ಪಿಡಿಯಿಂದ ಸೀದಾ ಬಸ್ ಸ್ಟ್ಯಾಂಡ್ ಹೋಗೋಣ್ರಿ. ಯಾಕಪ್ಪ ಅಂತಂದ್ರೆ ಗ್ಯಾಸ್ ಬೇರೆ ಇಲ್ರಿ ನಮ್ಮ ಗಾಡಿಯಾಗ. ಸೀದಾ ಇಲ್ಲಿಂದ ಹೋಗಿ CNG ಹಾಕೊಂಡು ಏನು ಪಬ್ಲಿಕ್ ಇಲ್ಲ ಏನಿಲ್ಲ ಏನು ಮಾಡ್ಬೇಕಂತ ತಿಳಿತಾ ಇಲ್ರಿ ನಮ್ಗೆ. ಹೋಗೋಣ ಬರ್ರಿ. ಹೆಂಗೆ ಆಗ್ತದ ಹಂಗೆ ದುಡಿಬೇಕ್ರಿ. ಅನ್ನ ಎಲ್ಲದನಪ್ಪ ಅಂತಂದ್ರೆ ಗಾಂಧಿನಗರ ಪೆಟ್ರೋಲ್ ಬಂಕ್ ಅದ ನೋಡ್ರಿ. ಇಲ್ಲಾಗಪ್ಪ ಅಂತಂದ್ರೆ CNG ಹಾಕಕ್ಕೆ ಬಂದೇವ್ರಿ. ಈಗ ಭಾಗ್ಯನಗರದಿಂದ ಆರ್ಪಿಡಿಗೆ ಬಂದೆ. ಆರ್ಪಿಡಿಯಿಂದ ಟ್ರಿಪ್ ತುಂಬಿಕೊಂಡು ಎಲ್ಲಿಗೆ ಬಂದಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಬಂದೆ. ಬಸ್ ಸ್ಟ್ಯಾಂಡ್ ಬಂದು ಆ ಟ್ರಿಪ್ ಖಾಲಿ ಮಾಡಿದೆ. ಅಲ್ಲಿಂದ ಸೀದಾ ಎಲ್ಲಿ ಬಂದನಪ್ಪ ಅಂತಂದ್ರೆ ಗಾಂಧಿನಗರ ಬಂದ ನೋಡ್ರಿ. ಟ್ರಿಪ್ ಮಾತ್ರ ಮಸ್ತ್ ಕುಂತ್ರಿ. ಬರ್ಬೇಕಾದ್ರೆ ಆರ್ಪಿಡಿಯಿಂದ ನೋಡ್ರಿ. ಯಾಕಪ್ಪ ಅಂತಂದ್ರೆ ಮೊನ್ನೆ ಮಸ್ಗಾಂವ್ ಕ್ರಾಸ್ನಾಗ ಗ್ಯಾಸ್ ಹಾಕೊಂಡು ಎಲ್ಲಿಗೆ ಹೋಗಿದ್ದಪ್ಪ ಅಂದ್ರೆ ಧಾರವಾಡ ಹೋಗಿದ್ದಾರೆ. ಅದೇ ಗ್ಯಾಸ್ನಾಗ ಬಂದು ಇವತ್ತೊಂದು 3 ಟ್ರಿಪ್ ಹೊಡೆದೆ. ಗ್ಯಾಸ್ ಅಂತ ಈಗ ರಿಸರ್ವ್ನಾಗ ಹೋಗ್ರಿ. ಅದಕ್ಕೆ ಗ್ಯಾಸ್ ಹಾಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕ್ರಿ. ಸಮಯ ಬಂದು 2:30 ಆತ್ರಿ. ಈಗ
ಅದಕ್ಕೆ ಬರ್ರಿ ಗ್ಯಾಸ್ ಹಾಕೊಂಡು ಹೋಗೋಣ. ಗ್ಯಾಸ್ ಬೇರೆ ಮತ್ತೆ ರೇಟ್ ಜಾಸ್ತಿ ಆಗೈತ್ರಿ. 101 ರೂಪಾಯಿ ಮಾಡಿದಾರೆ ರೀ ರೇಟ್. LPG ಗ್ಯಾಸ್ ರೇಟ್ ಇಳಿದೈತ್ರಿ. CNG ಗ್ಯಾಸ್ ಅಂತೂ ರೇಟ್ ಇಳಿತಾ ಇಲ್ರಿ. ಆದ್ರೆ ಆಟೋ ಸರ್ಕಲ್ ಬಂದು ನೋಡ್ರಿ ಗ್ಯಾಸ್ ಅಂತೂ ಹಾಕೊಂಡು ಬಂದಾಯ್ತು. ಈಗ ಊಟ ಮಾಡಕ್ಕೆ ಬರ್ರಿ ದೊಡ್ಡ ಹೋಟೆಲ್ಗೆ. ಮಧ್ಯಾಹ್ನ ಊಟ ಮಾಡಿ ಆಟೋ ಸರ್ಕಲ್ನಿಂದ ವಡಗಾಂವ್ ತುಂಬ್ಕೊಂಡು ಹೋಗ್ತಾರೆ. ತುಂಬ್ಕೊಂಡು ಹೋಗ್ಬೇಕಾರೆ ಟ್ರಿಪ್ ಮಾತ್ರ ಜಬರ್ದಸ್ತ್ ಕುಂತ್ರಿ. ಹೋಗಿ ಸೀಟ್ ಇಳಿಸೋಕೆ ಮತ್ತೊಂದು ಬಾಡಿಗೆ ಸಿಕ್ತ್ರಿ. ಎಲ್ಲಿಂದಪ್ಪ ಅಂದ್ರೆ ಆನಂದ್ ನಗರಲಿಂದ ಬಸ್ ಸ್ಟ್ಯಾಂಡ್ ಬರೋದೈತ್ರಿ. 5 ಸೀಟ್ ಇದ್ದವು. ಆ ಸೀಟ್ ತಂದು ಸೀರೆ ಎಲ್ಲಿಪ್ಪ ಅಂತಂದ್ರೆ ಕಿಲ್ಲಾ ಕಡೆ ಖಾಲಿ ಮಾಡಿದೆ ನೋಡ್ರಿ. ಈ ಕಿಲ್ಲಾದಿಂದ ಮತ್ತೆ ಎಲ್ಲಿ ಹೊಂಟನಪ್ಪ ಅಂತಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ್ರಿ. ಯಾಕೆ ಮಧ್ಯಾಹ್ನದಿಂದ ಯಾಕೆ ಸೀಟಿಂಗ್ ಚಲೋ ಐತಪ್ಪ ಅಂತಂದ್ರೆ ಮಳಿ ಅಂತೂ ನಿಂತೈತ್ರಿ. ಈಗ ಮಳಿ ಇಲ್ಲ, ಅದಕ್ಕೆ ಪಬ್ಲಿಕ್ ಅಂತೂ ಅಡ್ಡಾಡತ್ತಾರ್ರಿ. ಅದ್ರಾಗ ಬೇರೆ ವಡಗಾಂವ್ ಜಾತ್ರೆ ಒಂದು ನೋಡಿದ್ರಿ. ಹಿಂಗಾಗಿ ಪಬ್ಲಿಕ್ ಹೋಗೋದು ಬರೋದು ಮಾಡಾಕತ್ರಿ ಮಧ್ಯಾಹ್ನದಿಂದ. ನೋಡೋಣ ಬರ್ರಿ. ಏನಾದರೂ ಆಗಲಿ ಕೆಲಸ ಮಾತ್ರ ಮಾಡ್ಲೇಬೇಕ್ರಿ. ಇವತ್ತು ನಾವು ಬರೋದು ಮೊದಲು ಲೇಟಾಗಿ ಬಂದೇವಿ ಕೆಲ್ಸಕ್ಕೆ. ಪರವಾಗಿಲ್ಲ, ಈಗ ಹೋಗೋಣ ಬರ್ರಿ. ಎಲ್ಲಿಂದಪ್ಪ ಅಂದ್ರೆ ಕಿಲ್ಲಾದಿಂದ ಸೀರೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಚೆನ್ನಮ್ಮ ಮಠ ಹೋಗುದ್ರಿ. ಈಗ ಚೆನ್ನಮ್ಮಕ್ಕೆ ಹೋಗ್ಬೇಕು ನಾ ಪಿಕ್ಚರ್ ಗೊತ್ತಾಗದ್ರಿ. ಏನು ಯಾಕಪ್ಪ ಅಂದ್ರೆ ಯಾವ ಸೈಡ್ ಸೀಟ್ ಸಿಗ್ತಾವಲ್ಲ ಆ ಸೈಡ್ ಹೋಗೋಣ ಬರ್ರಿ. ಇವಾಗ ಎಲ್ಲದನಪ್ಪ ಅಂದ್ರೆ ಎಳ್ಳೂರು ಕ್ರಾಸ್ ಕಡೆ ನೋಡ್ರಿ. ಚೆನ್ನಮ್ಮದಿಂದ ಸೀಟ್ ತುಂಬ್ಕೊಂಡ್ಬಂದು ಆನಂದ್ ನಗರ ಖಾಲಿ ಮಾಡಿದೆ. ಆನಂದ್ ನಗರಲಿಂದ ಮತ್ತೆ ಈಗ ಎಲ್ಲಿ ಬಂದಿ ಅಂತನಪ್ಪ ಅಂದ್ರೆ ಎಳ್ಳೂರು ಕ್ರಾಸ್ ಅಂತ ನೋಡ್ರಿ. ಇಲ್ಲಿಂದ ಸೀದಾ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸಿಬಿಟಿ ಕಡೆ ಹೋಗೋಣ ಬರ್ರಿ. ಟೈಮ್ ಬಂದು 6:30 ಐತ್ರಿ. ಇನ್ನೊಂದು 2 ಟ್ರಿಪ್ ಹೊಡಿಬೇಕು ಅನ್ನೋದನ್ರಿ. ನೋಡೋಣ ಬರ್ರಿ. ಟಾರ್ಗೆಟ್ರ ಸ್ವಲ್ಪ ಏನಾರ ರಿಕವರಿ ಮಾಡ್ಬೇಕಾಯ್ತ್ರಿ. ಅಂಥದ್ದೇನು ದುಡಿಕೇನು ಆಗಿಲ್ರಿ ಹೇಳ್ಕೊಂಗ. ಸೀಟಿಂಗ್ ಅಂತೂ ಐತಿ, ಆದ್ರೆ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟೈತ್ರಿ. ಎಳ್ಳೂರು ಕ್ರಾಸ್ನಾಗ ನಿಂತ ಬೇಜಾರು ಬರತ್ತು. ಬಸ್ ಅಂತೂ ಸಿಕ್ಕಾಪಟ್ಟಿ ಬರತ್ತಾವು. ಇಲ್ಲಿಂದ ರನ್ನಿಂಗ್ನಾಗ ಎಬ್ಸ್ಕೊಂಡು ಬರ್ರಿ ಗಾಡಿ. ವಡಗಾಂವ್ ಎಳ್ಳೂರು ಕ್ರಾಸ್ನಿಂದ ಟ್ರಿಪ್ ತುಂಬ್ಕೊಂಡು ಈಗ ಬಸ್ ಸ್ಟ್ಯಾಂಡ್ ಕಡೆ ಬಂದಿರಿ. ಇಲ್ಲಿಂದ ಸೀದಾ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಯಾವ ಸೈಡ್ ಸೀಟ್ ಸಿಗ್ತಾವ ಆ ಸೈಡ್ ಹೋಗೊಂಬರ್ರಿ. ಪೊಲೀಸ್ ಮಾಮ ಬಂದ ನೋಡ್ರಿ ಬಂದು ಬಸ್ ಸ್ಟ್ಯಾಂಡ್ ಕಡೆ ಹಾರ್ನ ಹೊಡ್ಕೊಂಡು ನಿಂತಂದ್ರೆ ಯಾವ ಗಾಡಿ ತರಬೇಡ್ರಿ ಅಂತೇಳಿ. ಸೀಟಿಂಗ್ ಅಂತೂ ಏನು ಹೇಳ್ಕೊಳಂಗೆ ಕುಂದ್ರಲಿಲ್ರಿ ಈ ಟ್ರಿಪ್. ಬರ್ರಿ ನೋಡೋಣ ಮತ್ತೆ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಚೆನ್ನಮ್ಮ ಕಡೆ ಹೋಗೋಣ್ರಿ. ಯಾವ ಸೈಡ್ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ. ಮಳೆ ಗಿಳಿ ಅಂತೂ ಏನು ಇಲ್ರಿ ಮಧ್ಯಾಹ್ನದಿಂದ. ಹಿಂಗೈತ್ರಿ ವಾತಾವರಣ. ಇವತ್ತು ಎಲ್ಲ ಶಾಂತ ಐತ್ರಿ. ಇವತ್ತು ಮಧ್ಯಾಹ್ನದಿಂದ ಅಂತೂ ಎಲ್ಲ ಶಾಂತ ಐತಿ ನೋಡ್ರಿ. ಮಳೆ ಇಲ್ಲ ಏನಿಲ್ಲ, ತಂಪು ವಾತಾವರಣ ಐತಿ ನೋಡ್ರಿ. ನಮ್ಮ ಬೆಳಗಾವಿ ಹಿಂಗೈತ್ರಿ ಇವತ್ತಿನ ವಾತಾವರಣ. ಬಸ್ ಸ್ಟ್ಯಾಂಡ್ ರೀ ಅದು. ನಮ್ಮ ಬೆಳಗಾವ್ ದೊಡ್ಡದಿಲ್ರಿ. ನಿಮಗೆ ಬೆಳಗಾವ್ ಎಲ್ಲ ತೋರಿಸ್ಬೇಕು ಸಣ್ಣದೈತ್ರಿ ಅಷ್ಟ. ಈ ಮೂಲಿಂದ ಆ ಮೂಲಿ ಅದಕ್ಕೆ ಇಷ್ಟ ತೋರ್ಸೋದ್ರಿ. ಬರ್ರಿ ಈಗ ಎಲ್ಲಿಪ್ಪ ಅಂತಂದ್ರೆ ಸೀದಾ ಬಸ್ ಸ್ಟ್ಯಾಂಡಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ವಡಗಾಂವ್ ಕಡೆ ಹೋಗೋಣ, ಸಣ್ಣಗಳ ಕಡೆ ಹೋಗೋದಾಗ್ತೈತು. ನೋಡೋಣ ಬರ್ರಿ ಯಾವ ಸೈಡ್ ಸೀಟ್ ಸಿಗ್ತಾವ ಆ ಸೈಡ್ ಹೋಗೋಣ್ರಿ. ಟೈಮ್ ಬಂದು 6:20 ಆತ್ರಿ. ಹೆಂಗೋ ನಮ್ಮ ಕೋರ್ಟ್ ಸರ್ಕಲ್ ಕಡೆ ನಮ್ಮ ವಡಗಾಂವ್ ಸೀಟ್ ಅದು ಇರ್ತಾವು. ನೋಡೋಣ ಬರ್ರಿ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ. ಸಿಕ್ಕಾಪಟ್ಟಿ ಟ್ರಾಫಿಕ್ ರೀ. ಆ ಸಂಧ್ಯಾ ಈ ಸಂಧ್ಯಾಗ ನಾವು ಹೋಗೋದು ಅಲ್ಲೆಲ್ಲ ರೋಡ್ ಹಬ್ಬಾತಾರ. ಬರೀ ಎಲ್ಲಿ ನೋಡಿದ್ರಿ ಅಲ್ಲಿ ಬೆಳಗಾವ್ ತುಂಬ ರೋಡ್ ಹಬ್ಬಾತಾರ. ಏನಪ್ಪ ಅಂದ್ರೆ ವಡಗಾಂವ್ ಆನಂದ್ ನಗರದಾಗ ನೋಡ್ರಿ. ಸಿಬಿಟಿಂದ ಟ್ರಿಪ್ ತುಂಬ್ಕೊಂಡ್ಬಂದೆ. ಬರ್ಬೇಕಾದ್ರೆ ಮಾತ್ರ ಟ್ರಿಪ್ ಮಸ್ತ್ ಕುಂತ್ರಿ. ಟೈಮ್ ಬಂದು 7 ಗಂಟೆ ಆದ್ರಿ. ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸ್ವಲ್ಪ ಸಂತಿ ಮಾಡ್ಕೋಬೇಕ್ರಿ. ಮನೆ ಮಾರ್ಕೆಟ್ ಬಾಜಿ ಗೀಜಿ ತೊಗೊಂಡು ಸೀದಾ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ನಮ್ಮ ಮನೆಗೆ ಹೋಗೋಣ ಬರ್ರಿ. ಯಾಕಪ್ಪ ಅಂದ್ರೆ ಡ್ಯೂಟಿ ಟೈಮ್ ಮುಗಿತ್ರಿ. ದಂಧೆಗಂತೂ ಏನಿಲ್ಲ. ಸಾಯಂಕಾಲ ಮಳೆ ಬೇರೆ ಹತ್ತೈತ್ರಿ ಈಗ. ಅದಕ್ಕೆ ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಮನೆಗೆ ಹೋಗೋಣ. ಇವಾಗ ಎಲ್ಲದನಪ್ಪ ಅಂದ್ರೆ ನಮ್ಮ ಮನೆ ಕಡೆ ಅದ ನೋಡ್ರಿ. ಡ್ಯೂಟಿ ಅಂತೂ ಮುಗಿತ್ರಿ. ಸಮಯ ಬಂದು 8 ಗಂಟೆ ಆಯ್ತು. ಇವತ್ತಿನ ಕೆಲಸ ಏನಪ್ಪ ಅಂತಂದ್ರೆ ಮುಂಜಾನೆಯಿಂದ ಮಧ್ಯಾಹ್ನ ಮಟ್ಟ ಏನು ಅಷ್ಟೊಂದು ಹೇಳ್ಕೊಂಡಿದ್ರಿಕಿಲ್ರಿ. ಅದ್ರ ಮಧ್ಯಾಹ್ನದಿಂದ ಸ್ವಲ್ಪ ಕೆಲಸ ಚಲೋ ಐತ್ರಿ. ಇವತ್ತು ಏನು ಪರವಾಗಿಲ್ರಿ. ಕೆಲಸ ಮಾಡೋಕ್ಕೇನು ಚಲೋ ಅನಿಸ್ತು ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.